ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪರಾಭವ ಸಂವತ್ಸರದಲ್ಲಿ ಅಧರ್ಮಕ್ಕೆ ಪರಾಭವ ಆಗಲಿ, ಅಸತ್ಯಕ್ಕೆ ಪರಾಭವ ಆಗಲಿ, ಹಿಂಸೆಗೆ ಪರಾಭವ ಆಗಲಿ, ನಮ್ಮೆಲ್ಲರ ಬದುಕಿನಲ್ಲಿ ನೆಮ್ಮದಿ, ಸುಖ, ಸಮೃದ್ಧಿ ಬರಲಿ. ಆ ಜಗನ್ಮಾತೆ ಲಲಿತಾಂಬಿಕೆಯ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಜನರ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಬಹಳ ಜನ ಕೇಳ್ತಾರೆ, ನಾವು ಜಪ ಮಾಡ್ತೀವಿ, ಧ್ಯಾನ ಮಾಡಲು ಪ್ರಯತ್ನ ಮಾಡ್ತೀವಿ, ಆದರೆ ಏಕಾಗ್ರತೆ ಬರೋದಿಲ್ಲ, ಮನಸ್ಸು ಶಾಂತವಾಗುವುದಿಲ್ಲ. ಯಾಕೆ? ಅದರ ಅದರ ಹಿಂದೆ ಇರುವ ಒಂದು ಸತ್ಯ ತುಂಬಾ ಜನರಿಗೆ ಗೊತ್ತಿರುತ್ತೆ, ಬಟ್ ಗಮನಿಸೋದಿಲ್ಲ ಅಷ್ಟೆ. ಅದು ಏನು ಗೊತ್ತಾ? ನಮ್ಮ ಹೊಟ್ಟೆ ಗಟ್ಟು ಸರಿಯಾಗಿಲ್ಲ ಅಂದರೆ ಧ್ಯಾನ ಆಗೋದಿಲ್ಲ, ಜಪವೂ ಆಗೋದಿಲ್ಲ. ಹೌದು, ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿಯಲು ಮನಸ್ಸು ಶಾಂತವಾಗಿರಬೇಕು. ಆದರೆ ಮನಸ್ಸು ಶಾಂತವಾಗಿರಬೇಕಾದ್ರೆ ಮೊದಲು ನಮ್ಮ ದೇಹ ಬ್ಯಾಲೆನ್ಸ್ ಆಗಿರಬೇಕು. ಅದಕ್ಕಾಗಿ ನಮ್ಮ ಋಷಿಗಳು, ಜ್ಞಾನಿಗಳು ಒಂದು ಅದ್ಭುತವಾದ ಮಾತು ಹೇಳಿದ್ದಾರೆ. ಯಥಾ ಅನ್ನಂ ತಥಾ ಮನಃ, ಯಥಾ ಅನ್ನಂ ತಥಾ ಮನಃ ಅಂದರೆ ಹೇಗೆ ಆಹಾರ ಇದೆಯೋ ಹಾಗೆ ನಮ್ಮ ಮನಸ್ಸಿರುತ್ತೆ ಅಂತ. ಘಟ್ಟು ಮತ್ತು ಮನಸ್ಸಿನ ನಡುವೆ ಇರುವ ಸಂಬಂಧ ಯಾಕೆ ಸಾಧಕರ ಜರ್ನಿ ಮಧ್ಯದಲ್ಲಿ ನಿಲ್ಲುತ್ತೆ ಮತ್ತು ಯಾವ ರೀತಿಯ ಜೀವನ ಶೈಲಿ ನಮ್ಮ ಜರ್ನಿಗೆ ಸಹಾಯ ಮಾಡುತ್ತೆ ಅಂತ ನೋಡೋದಾದ್ರೆ, ಘಟ್ಟು ಮತ್ತು ಮನಸ್ಸಿನ ನಡುವಿನ ರಹಸ್ಯ ಇಂದು ಮಾಡರ್ನ್ ವಿಜ್ಞಾನ ಕೂಡ ಒಪ್ಪಿಕೊಂಡಿರುವ ಒಂದು ವಿಷಯ. ಇದೇ ಘಟ್ಟನ್ನ ಎರಡನೇ ಮೆದುಳು ಅಂತ ಕರೀತಾರೆ. ಯಾಕೆಂದ್ರೆ ನಮ್ಮ ದೇಹದಲ್ಲಿ ಇರುವ ಸೆರೋಟೋನಿನ್, ಹ್ಯಾಪಿ ಹಾರ್ಮೋನ್ ಸುಮಾರು 90% ಹೊಟ್ಟೆಯಲ್ಲಿ ಉತ್ಪತ್ತಿ ಆಗುತ್ತೆ. ಅದರ ಅರ್ಥ ಏನು? ನಮ್ಮ ಹೊಟ್ಟೆ ಗಟ್ಟ ಆರೋಗ್ಯ ಸರಿ ಇಲ್ಲದಿದ್ರೆ ಆಂಗ್ಸೈಟಿ ಹೆಚ್ಚಾಗುತ್ತೆ, ಸ್ಟ್ರೆಸ್ಸು ಹೆಚ್ಚಾಗುತ್ತೆ. ಆಂಗ್ಸೈಟಿ ಅಂದರೆ ಕಾರಣವಿಲ್ಲದೆ ಮನಸ್ಸಿನಲ್ಲಿ ಭಯ, ಚಿಂತೆ, ಅಶಾಂತಿ. ನಮ್ಮ ಹೊಟ್ಟೆಯಲ್ಲಿ ಸೆರೋಟೋನಿನ್, ಹ್ಯಾಪಿ ಹಾರ್ಮೋನ್ ಆಗೋದ್ರಿಂದ ಗಟ್ ಸರಿ ಇಲ್ಲದಿದ್ದಾಗ ಸೆರೋಟೋನಿನ್ ಕಡಿಮೆ ಉತ್ಪತ್ತಿ ಆಗುತ್ತೆ. ಆದ್ದರಿಂದ ಮನಸ್ಸು ಶಾಂತವಾಗಿರಲ್ಲ, ಯಾವಾಗಲೂ ಏನೋ ತಪ್ಪಾಗುತ್ತೆ ಅನ್ನೋ ಭಾವನೆ ಬರುತ್ತೆ. ಧ್ಯಾನ ಜಪಕ್ಕೆ ಕೂತ್ರೆ ಕೂಡ ಮನಸ್ಸು ಓಡಾಡುತ್ತೆ ಎಲ್ಲೆಲ್ಲೋ. ಧ್ಯಾನದಲ್ಲಿ ಸ್ಥಿರತೆ ಬರೋದಿಲ್ಲ. ಇನ್ನು ಸ್ಟ್ರೆಸ್ ಅಂದರೆ ಏನು? ದೇಹ ಮತ್ತು ಮನಸ್ಸು ಓವರ್ಲೋಡ್ ಆಗಿರುವ ಸ್ಥಿತಿ. ಗಟ್ ಇಂಬ್ಯಾಲೆನ್ಸ್ ಆಗಿದ್ದಾಗ ದೇಹದಲ್ಲಿ ಉರಿಯೂತ ಹೆಚ್ಚಾಗುತ್ತೆ. ಇದರಿಂದ ಸ್ಟ್ರೆಸ್ ಹಾರ್ಮೋನ್ ಕಾರ್ಟಿಸೋಲ್ ಹೆಚ್ಚಾಗುತ್ತೆ. ಇದರಿಂದಾಗಿ ಸಣ್ಣ ವಿಷಯಕ್ಕೂ ಹೆಚ್ಚು ರಿಯಾಕ್ಟ್ ಆಗಿ ಬಿಡ್ತೇವೆ ನಾವು. ಮನಸ್ಸು ರಿಲ್ಯಾಕ್ಸ್ ಆಗೋದಿಲ್ಲ, ಬೇಗ ಬಳಲಿದ ಹಾಗೆ ಫೀಲ್ ಆಗ್ತೇವೆ. ಜಪದಲ್ಲಿ ಆಸಕ್ತಿ ಕಡಿಮೆ ಆಗುತ್ತೆ. ಸಣ್ಣ ವಿಷಯಕ್ಕೂ ಬೇಗ ಕೋಪ ಬರುತ್ತೆ. ಡೈಜೆಷನ್ ಸರಿಯಾಗಿಲ್ಲ ಅಂದರೆ ದೇಹ ಕಂಫರ್ಟ್ ಆಗಿ ಇರಲ್ಲ. ಅದರ ಪರಿಣಾಮ ತಾಳ್ಮೆ ಕಡಿಮೆ ಆಗುತ್ತೆ, ಬೇಗ ಕೋಪ ಬರುತ್ತೆ, ಮನಸ್ಸು ಅಶಾಂತವಾಗುತ್ತೆ. ಧ್ಯಾನ, ಮಂತ್ರ, ಜಪಕ್ಕೆ ಏಕಾಗ್ರತೆ ಆಗೋದಿಲ್ಲ. ಮನಸ್ಸು ಬೇಗ ಎಲ್ಲೆಲ್ಲೋ ಹರಿದಾಡ್ತಾ ಇರುತ್ತೆ. ಈ ಹ್ಯಾಪಿ ಹಾರ್ಮೋನ್ ಇದ್ರ ಬಗ್ಗೆ ನೀವು ಗೊತ್ತಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಇದು ಒಂದಕ್ಕೊಂದು ಕೊಂಡಿ ಥರ ಕೆಲಸ ಮಾಡುತ್ತೆ. ಗಟ್ಟು ಸರಿ ಇಲ್ಲ ಅಂದರೆ ಮನಸ್ಸು ಸರಿ ಇರಲ್ಲ. ಮನಸ್ಸು ಸರಿ ಇಲ್ಲ ಅಂದರೆ ಉಸಿರಾಟ ಏರುಪೇರು. ಇದರಿಂದ ಮೆಡಿಟೇಷನ್ ಕೂಡ ಆಗೋದಿಲ್ಲ. ಹೀಗೆ ಸ್ಪಿರಿಚುವಲ್ ಪ್ರೋಗ್ರೆಸ್ ನಿಧಾನ ಆಗುತ್ತೆ ಅಥವಾ ಅರ್ಧದಲ್ಲಿಯೇ ನಿಲ್ಲುತ್ತೆ. ಏನು ಪ್ರೋಗ್ರೆಸ್ ಆಗದಿದ್ದಾಗ ಏನು ಅನ್ಕೊಳ್ತೀವಿ? ಏನೋ ಆಗ್ತಾ ಇಲ್ವಲ್ಲ, ಏನು ಮಾಡಿದ್ದನ್ನೇ ಮಾಡ್ತಾ ಇದ್ದೀನಿ, ಏನು ಚೇಂಜಸ್ ಬರ್ತಾ ಇಲ್ವಲ್ಲ ಅಂತ ಹೇಳಿ ಅಲ್ಲಿಗೆ ಅರ್ಧದಲ್ಲಿ ನಿಲ್ಲಿಸಿ ಬಿಡ್ತೇವೆ ನಾವು ಅದನ್ನ. ಮನಸ್ಸು ಶಾಂತವಾಗಿಲ್ಲ ಅಂದರೆ ಸಾಧನೆ ಕೂಡ ಆಗೋದಿಲ್ಲ ಅಂತ ನಾವು ಯೋಚಿಸ್ತೇವೆ. ಆದರೆ ಸತ್ಯ ಏನು ಅಂದರೆ ನಮ್ಮ ಹೊಟ್ಟೆ ಶಾಂತವಾಗಿಲ್ಲ ಅಂದರೆ ಮನಸ್ಸು ಶಾಂತವಾಗೋದಿಲ್ಲ. ಕುಂಡಲಿನಿ ಜರ್ನಿಯಲ್ಲಿ ಕೂಡ ಗಟ್ ಹೆಲ್ತ್ ಯಾಕೆ ಮುಖ್ಯ ಅಂದರೆ ಮೂಲಾಧಾರದಿಂದ ಎದ್ದು ಬರುವ ಶಕ್ತಿ ಎಲ್ಲಾ ಚಕ್ರಗಳನ್ನು ಭೇದಿಸಿ ಕೊನೆಗೆ ಶಿವನೊಂದಿಗೆ ಸಹಸ್ರಾರದಲ್ಲಿ ಒಂದಾಗ್ತದೆ ಶಕ್ತಿ. ಆದರೆ ಈ ಪ್ರಯಾಣದಲ್ಲಿ ಒಂದು ದೊಡ್ಡ ತಡೆ ಇದೆ. ಆ ತಡೆಗಳಲ್ಲಿ ಒಂದು ಗಟ್ ಇಂಬ್ಯಾಲೆನ್ಸ್. ಹೊಟ್ಟೆಯ ಭಾಗದಲ್ಲಿರುವ ಚಕ್ರವೇ ಮಣಿಪೂರ ಚಕ್ರ. ಇದನ್ನ ಯೋಗದಲ್ಲಿ ಅಗ್ನಿ ಕೇಂದ್ರ ಅಂತ ಕರೀತಾರೆ. ಇದರ ಕಾರ್ಯ ಜಠರಾಗ್ನಿ, ಇಚ್ಛಾಶಕ್ತಿ, ಆತ್ಮವಿಶ್ವಾಸ, ಟ್ರಾನ್ಸ್ಫಾರ್ಮೇಶನ್ ಎನರ್ಜಿ.
ಕುಂಡಲಿನಿ ಶಕ್ತಿ ಮೇಲಕ್ಕೆ ಹೋಗಬೇಕಾದಾಗ ಮಣಿಪೂರ ಚಕ್ರ ಸ್ಟ್ರಾಂಗ್ ಇರಬೇಕು. ಗಟ್ ಸಮಸ್ಯೆ ಇದ್ದಾಗ ಶಕ್ತಿ ಪ್ರವಹಿಸುವುದಕ್ಕೆ ಬ್ಲಾಕ್ ಆಗುತ್ತೆ. ಯೋಗಶಾಸ್ತ್ರದಲ್ಲಿ ಹೇಳ್ತಾರೆ, ದೇಹದ 3 ದೊಡ್ಡ ಎನರ್ಜಿ ಬ್ಲಾಕ್ ಅಂದ್ರೆ ಅಪವಿತ್ರ ಆಹಾರ, ಅಸ್ಥಿರ ಮನಸ್ಸು, ಅಸಮತೋಲನ ಜೀವನ ಶೈಲಿ. ಇವೆಲ್ಲ ಮಣಿಪೂರ ಚಕ್ರವನ್ನ ಇಂಬ್ಯಾಲೆನ್ಸ್ ಮಾಡುತ್ತೆ. ಶಕ್ತಿ ಶಿವನನ್ನು ಸೇರಲು ತಡೆ. ನಾವು ತಿನ್ನುವ ಆಹಾರವು ಒಂದು ಕಾರಣ. ಯಾಕೆ ಕೆಲವರ ಕುಂಡಲಿನಿ ಸಾಧನೆ ಮುಂದೆ ಹೋಗೋದಿಲ್ಲ? ಬಹಳ ಜನ ಸಾಧನೆ ಮಾಡ್ತಾರೆ, ಕುಂಡಲಿನಿ ಧ್ಯಾನ, ಮಂತ್ರ ಜಪ, ದೇವಿ ಉಪಾಸನೆ, ಆದರೂ ಪ್ರೋಗ್ರೆಸ್ ಸ್ಲೋ ಆಗುತ್ತೆ. ಇದರ ಹಿಂದೆ ಇರುವ ಕಾರಣ ಏನು? ದೇಹದ ಶುದ್ಧತೆಯ ಕೊರತೆ, ಆಹಾರ ಸಮತೋಲನ ಇಲ್ಲದೆ ಹೋದಲ್ಲಿ ಗಟ್ಟಿನಲ್ಲಿ ಕಲ್ಮಶ ಹೆಚ್ಚಾಗುತ್ತೆ, ಪ್ರಾಣದ ಹರಿವು ಡಿಸ್ಟರ್ಬ್ ಆಗುತ್ತೆ. ಇದರಿಂದ ಏಕಾಗ್ರತೆ ಕಡಿಮೆ, ಮೆಡಿಟೇಷನ್ ಡೀಪ್ ಕೂಡ ಆಗೋದಿಲ್ಲ. ಜಠರಾಗ್ನಿ ಸ್ಟ್ರಾಂಗ್ ಇದ್ರೆ ಪ್ರಾಣಶಕ್ತಿನೂ ಪ್ರಬಲವಾಗಿರುತ್ತೆ. ಜಠರಾಗ್ನಿ ದುರ್ಬಲವಾದಾಗ ಒಂಥರ ಆಲಸ್ಯ, ಮನಸ್ಸಿನಲ್ಲಿ ಒಂಥರ ಡಲ್ ಆದ ತರ ಫೀಲ್ ಆಗೋದು ಇವೆಲ್ಲ ಬರುತ್ತೆ. ಆದರೆ ಕುಂಡಲಿನಿ ಸಾಧನೆಗೆ ಬೇಕಾಗಿರುವುದು ಪ್ರಬಲ ಪ್ರಾಣಶಕ್ತಿ. ಸಾಧನೆ ಮಾಡುವಾಗ ಯಾವಾಗಲೂ ಹೇಳ್ತಾರೆ, ಸಾತ್ವಿಕ ಆಹಾರ, ಸರಳ ಜೀವನ, ಉಪವಾಸ. ಇದರ ಹಿಂದೆ ಒಂದು ಕಾರಣ ಇದೆ. ಸಾತ್ವಿಕ ಆಹಾರದಿಂದ ಗಟ್ ಕ್ಲೀನ್ ಆಗಿರುತ್ತೆ. ಸಾತ್ವಿಕ ಪ್ರಾಣ ಫ್ಲೋ ಸ್ಮೂತ್ ಮಾಡುತ್ತೆ. ಸಾತ್ವಿಕ ಆಹಾರ ಮನಸ್ಸು ಶಾಂತವಾಗುತ್ತೆ. ಕುಂಡಲಿನಿ ಎನರ್ಜಿ ನಿಧಾನವಾಗಿ ಮೇಲೆ ಬರುತ್ತೆ. ಕುಂಡಲಿನಿ ಶಕ್ತಿ ಶಿವನನ್ನ ಸೇರುವುದಕ್ಕೆ ದೊಡ್ಡ ತಡೆ ಯಾವುದು ಅಂದ್ರೆ ಅದು ನಮ್ಮದೇ ಅಸಮರ್ಪಕ ಜೀವನ ಶೈಲಿ ಮತ್ತು ಅಶುದ್ಧ ಆಹಾರ. ದೇಹ ಶುದ್ಧವಾದಾಗ ಅಂದ್ರೆ ನಾವು ಸಾತ್ವಿಕ ಆಹಾರವನ್ನು ತಗೊಂಡು ಗಟ್ ಹೆಲ್ತ್ ಅನ್ನ ಸರಿಯಾಗಿ ಆದಾಗ ಪ್ರಾಣಶಕ್ತಿ ಕ್ಲೀನ್ ಆಗಿ ಹರಿಯುತ್ತೆ, ಚಕ್ರಗಳು ಸಮತೋಲನವಾಗ್ತವೆ, ಕುಂಡಲಿನಿ ಶಕ್ತಿ ಮೇಲಕ್ಕೆ ಏರುತ್ತೆ. ಆಗ ಕೊನೆಗೆ ಶಕ್ತಿ ಮತ್ತು ಶಿವ ಒಂದಾಗುವ ಅನುಭವ ಸಾಧ್ಯವಾಗುತ್ತೆ ಸಹಸ್ರಾರದಲ್ಲಿ. ಆದ್ದರಿಂದ ಆಹಾರ ತೆಗೆದುಕೊಳ್ಳುವಾಗ ಹೆಚ್ಚು ನ್ಯಾಚುರಲ್ ಫುಡ್ಡು, ಹಣ್ಣು ತರಕಾರಿಗೆ ಮೊದಲು ಆದ್ಯತೆ ಕೊಡಬೇಕು. ಫರ್ಮೆಂಟೆಡ್ ಫುಡ್ ಅಂದ್ರೆ ಮೊಸರು, ಇಡ್ಲಿ, ದೋಸೆ ಈ ತರ ಸೇವಿಸ್ಬೋದು. ಹೆಚ್ಚು ಸಕ್ಕರೆ, ಜಂಕ್ ಫುಡ್ ಅನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಇದರ ಜೊತೆಗೆ ಪ್ರತ್ಯಾಹಾರ ಅಂದ್ರೆ ಇಂದ್ರಿಯಗಳನ್ನ ಸ್ವಲ್ಪ ಸಮಯ ಹೊರಗಿನ ಪ್ರಪಂಚದಿಂದ ಹಿಂದೆ ತೆಗೆದುಕೊಳ್ಳೋದು. ಇದನ್ನ ಡಿಜಿಟಲ್ ಡಿಟಾಕ್ಸ್ ಅಂತಾನೂ ಹೇಳ್ತಾರೆ. ಹೀಗೆ ಸಾಧನೆಗೆ ಅಥವಾ ಒಂದು ಪೂಜೆ, ಜಪ, ಧ್ಯಾನದಲ್ಲಿ ಇರುವಾಗ ಹೊಟ್ಟೆಯ ಆರೋಗ್ಯ ಅಥವಾ ಗಟ್ ಹೆಲ್ತ್ ಈ ರೀತಿ ಪರಿಣಾಮ ಬೀರುತ್ತೆ. ಅದಕ್ಕೆ ವ್ರತದಲ್ಲಿ, ನವರಾತ್ರಿ ಅಥವಾ ಇನ್ಯಾವುದೇ ಟೈಮಿನ ಇದರಲ್ಲಿ ಈ ಥರ ಸರಳ ಆಹಾರ, ಆದಷ್ಟು ಸಾತ್ವಿಕ ಆಹಾರವನ್ನು ತಗೊಳ್ಳಿ ಅಂತ ಹೇಳುವ ಉದ್ದೇಶ ಇದಕ್ಕೋಸ್ಕರನೇ. ಯಾಕೆಂದರೆ ಈ ಪವರ್ಫುಲ್ ಟೈಮನ್ನು ನಮ್ಮ ಸಾಧನೆಗೆ ಬಳಸೋದಿಕ್ಕೆ ಅಡ್ಡಿ ಆಗೋದೇ ನಮ್ಮ ಆಹಾರ ಶೈಲಿ. ಹಾಗಾಗಿ ಸಾತ್ವಿಕ ಆಹಾರವನ್ನು ಎಲ್ಲರೂ ಸಜೆಸ್ಟ್ ಮಾಡುವಂತಹದ್ದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.